ಹೆಲೋ, ವೆಲ್ಕಮ್ ಬ್ಯಾಕ್ ಲಕ್ಷ್ಯ ಲೋಕ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನಾವು ನಮ್ಮ ತೋಟದಲ್ಲಿ ಅಡಿಕೆ ತೆಗಿತಾ ಇದ್ದೀವಿ. ಅದ್ರದ್ದು ಸ್ವಲ್ಪ ದುಡ್ಡು ತಗೊಂಡೆ. ಇದು ನಮ್ಮ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ನಮ್ಮ ದೈವದ ತಾಣ. ಅಲ್ಲೇ ತಂದು ಹಾಕೊಂತೀವಿ ಅಡಿಕೆ. ಇಲ್ಲಿಂದನೇ ಅದು ನಾವು ಹಸಿನೇ ಕೊಡೋದು, ಅದನ್ನು ಬೇರೆ ಬೇರೆ ಮಾಡಿ ಇದಕ್ಕೆ ತುಂಬಿಸ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಇಲ್ಲೇ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಲಕ್ಷ್ಯನ ಇಂಟ್ರೆಸ್ಟ್ ನೋಡಿ, ಅವಳಿಗೆ ಇವಾಗ ಏನಪ್ಪ ಅಂದರೆ ಒಂದು ಇಂಟ್ರೆಸ್ಟ್ ಹಿಂಗೆ ಮಾಡೋದು ಏನಂತ 1 ನಿಮಿಷ ಅಷ್ಟೇ. ಅದು ಒಂದೇ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಚೂರು ನಿಲ್ಲಲ್ಲ. ಆಯ್ತಾ ಅವಳು ನೋಡಿ, ಇದು ನಮ್ಮ ತೋಟ. ಕಾಫಿ ನಾವು ಬೇಯಿಸ್ಬಿಟ್ಟು ಕೊಡಲ್ಲ, ನಾವು ಈ ಹಸಿ ಅಡಿಕೆನೇ ಕೊಡ್ತೀವಿ. ಖುಷಿ ಆಗ್ತಿರೋದು ನೋಡಿ. ಅದೊಂದೇ ತಗೊಂಡು ಹೋಗ್ತಾ ಇದ್ದಾಳೆ. ನಂಗೆ ಅವ್ಳು ತಗೊಂಡು ಹೋಗ್ತಿರೋದು ನೋಡೋದಕ್ಕೆ ಒಂಥರ ಏನೋ ಗೊತ್ತಿಲ್ಲ. ಮೊನ್ನೆ ನಮ್ಮ ಕೈಯಲ್ಲೇ ಇದ್ದಂಥ ಮಕ್ಕಳು ಇವಾಗ ನಡೆಯೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಚಿಕ್ಕ ಕೆಲಸ ಆದರೂ ಅವ್ರು ಮಾಡ್ತಾ ಇದ್ದಾರಲ್ಲ ಅನ್ನೋದು ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗ್ತಿದೆ. ಇದು ಅಂದ್ರೆ ಒಂದು ಬೇಜಾರೇನಪ್ಪ ಅಂದ್ರೆ, ಎಷ್ಟು ಬೇಗ ದೊಡ್ಡವರಾದ್ರಲ್ವಾ ಅಂತ. ನಾವು ನೋಡಿ ಈ ಥರ ಬಡ್ಬಿಟ್ಟು ಅದ್ರ ಎಲೆನ ಬೇರೆ ಬೇರೆ ಮಾಡೋದು, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಅದನ್ನು ಬೇರೆ ಮಾಡಿಬಿಟ್ಟು ಅದನ್ನು ಈ ಅಡಿಕೆಯನ್ನು ಒಂದು ಚೀಲ ತುಂಬಿಸ್ಕೊಂಡು ತಗೊಂಡೋಗೋದು ನಾವು. ನಮ್ದೆಲ್ಲ ಸ್ವಲ್ಪ ಇರೋದು, ಇಲ್ಲಾಂದ್ರೆ ಇಲ್ಲೇ ಬರ್ತಾರೆ ಅಡಿಕೆ ತೆಗಿಲಿಕ್ಕಂತ. ಸ್ವಲ್ಪ ಇರೋದಲ್ಲ, ನಾವು ಈ ಸತಿ ಬರೋದು ಬೇರೆ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಇದ್ದಿದ್ದು ಅದನ್ನು ನಾವೇ ತಗೊಂಡು ಕೊಡ್ತೀವಿ. ನನಗೆ ಏನಕ್ಕಾದ್ರೂ ಒಂದಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲಾಂದರೆ ಈ ಟೈಮಲ್ಲಿ ಕಾಫಿ ಜೊತೆ ಈ ಅಡಿಕೆ ಕೆಲಸ ಸ್ವಲ್ಪ ಕಷ್ಟ. ಏನೋ ಒಂದು ಚಿಕ್ಕ ಕೆಲಸ ಆದರೂ ಆಗುತ್ತಲ್ವ, ಕಾಫಿ ಕೊಯ್ಸೋದು, ಅದಕ್ಕೆ ಏನಕ್ಕಾದ್ರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕಷ್ಟಪಡ್ತಾ ಇರೋದು. ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ನನ್ನ ಲಕ್ಷ್ಯ ಎಷ್ಟು ಕೆಲಸ ಆಗ್ತಾ ಇದೆ ಗೊತ್ತಾ, ಅವಳು ಹೊಡಿಯೋದು ನೋಡ್ತಾ ಇದ್ದಾಳೆ. ಅವಳಿಗೆ ಏನು ಗೊತ್ತಾ, ನಾನಿವಾಗ ವಿಡಿಯೋ ಬಿಟ್ಟಿದ್ದೀನಿ ಅಂತ ಅವಳಿಗೆ ಗೊತ್ತಿದೆ. ಆ ವಿಡಿಯೋನ ನೋಡಿ ಮತ್ತೆ ಅವಳು ಅದನ್ನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವಳಿಗೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ. ಮತ್ತೆ ಅವಳಿಗೆ ನೋಡೋದಕ್ಕೆ ಒಂಥರ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ವಿಡಿಯೋ ನೋಡಿ ಒಂದ್ಸತಿ ಸ್ಮೈಲ್ ಕೊಡೋದು, ಆ ಥರ ಎಲ್ಲ ಮಾಡಿದ್ದು ನೋಡಿ ಮೊಬೈಲ್ ಹತ್ರ ಬಂದು. ಅವಳಿಗೆ ನನಗೆ ಹೆಲ್ಪ್ ಮಾಡೋಕ್ಕಿಂತ ಜಾಸ್ತಿ ಕೆಲಸನೇ ಮಾಡಿರ್ತಾಳೆ. ಆಯ್ತಾ, ನಾನು ಸ್ವಲ್ಪ ತೋಟಕ್ಕೆ ಹೋದರೆ ನನ್ನ ಅಪ್ಪನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಹೋಗಿದ್ದು. ಆದರೆ ಸ್ವಲ್ಪ ಹೊತ್ತಷ್ಟೇ ನನಗೆ ಅವಳು ಫುಲ್ ಹಿಡಿದ್ಬಿಟ್ಟಿದ್ದು. ಮತ್ತೆ ವಾಪಸ್ ಬಂದ್ವಿ. ಹೋಗೋಣ ಅಂತ ಸೀದಾ ಬಂದ್ಲು ಅವಳು. ಹಾಗಾಗಿ ನೋಡಿ, ನಾನು ಇವಾಗ ಅಡಿಕೆ ಇದು ಹೊಡಿಬೇಕು, ಆ ಕಲ್ ಮೇಲೆ ಬಂದು ಕೂತ್ಲು. ಇವಾಗ ಏನೋ ಒಂದು ಹೇಳಿ ಆಚೆ ಕಳಿಸಿ ಅಷ್ಟೊತ್ತಿಗೆ ನಾನು ಹೊಡೆದಾಗಿರೋದು ನೋಡಿ. ಮತ್ತೆ ಅವಳು ಎರ್ಕೆ ಹಾಕೋದಂತ, ಅದ್ರ ಮೇಲೆ ಕೂತ್ಕೊಂಡು ಎರ್ಕಿ ಕೋಣಿಗೆ ಹಾಕೋದು ಅಂತ.
ಅವಳಿದ್ರೆ ಎಷ್ಟು ಕಷ್ಟ ಆಗುತ್ತೋ, ಅವಳು ಇಲ್ಲಾಂದ್ರೆ ಅಷ್ಟೇ ಬೋರ್, ಅದಕ್ಕಿಂತ ಒಂದು ಜಾಸ್ತಿನೇ ಬೋರ್ ಆಗುತ್ತೆ ಆಯ್ತಾ. ಅವಳನ್ನ ಯಾರಕ್ಕಾದ್ರೂ ಕೊಟ್ಟು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದ್ರೆ 1 ನಿಮಿಷಕ್ಕೆ ನನ್ನ ಕೆಲಸ ಆಯ್ತಲ್ಲ ಅನ್ನೋ ಖುಷಿ ಒಂದು ಸ್ವಲ್ಪ ಹೊತ್ತಿಗೆ ತುಂಬಾ ಬೋರ್ ಆಗುತ್ತೆ ಆಯ್ತಾ. ಹಾಗೆ ಅಲ್ವಾ ಆಲ್ಮೋಸ್ಟ್ ಎಲ್ಲ ತಾಯಂದಿರಿಗೂ ಇದು ಅನುಭವ ಆಗಿದೆ. ನಾನಾದ್ರೆ ಮನೇಲೇ ಇದ್ದೀನಿ, ಹಾಗಾಗಿ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅನ್ಸುತ್ತೆ. ಇಲ್ಲಾಂದ್ರೆ ಡ್ಯೂಟಿ ಹೋಗೋರೆಲ್ಲ ಬಿಟ್ಟು ಹೋಗ್ಲೇಬೇಕಲ್ವಾ. ನಾನು ಫುಲ್ ಕವರ್ ಮಾಡ್ಕೊಂಡು ನಿಂತಿದ್ದೀನಿ ಆಯ್ತಾ. ಈ ಉಣುಗು ಇದೆಯಲ್ಲ ಅದು ತುಂಬಾ ಇರುತ್ತೆ ಇವಾಗ. ಈ ಕಾಫಿ ಟೈಮಲ್ಲೆಲ್ಲ ತುಂಬಾ ಜಾಸ್ತಿ. ಇವಳಿಗೂ ತಲೆಗೆಲ್ಲ ಕಟ್ಟಿ ತಪ್ಪಿಯೆಲ್ಲ ಹಾಕಿ ಬಿಟ್ಟಿದ್ದೆ, ಇವಳು ಅದನ್ನೆಲ್ಲ ತೆಗೆದು ಬಿಸಾಕೊಂಡು ಬಂದ್ಲು. ಆದ್ರೂ ಬಟ್ಟೆ ಫುಲ್ ಇದೆ, ಆದ್ರೂ ಅದು ಕಾಣಿಸೋದೇ ಇಲ್ಲ ಕಣ್ಣಿಗೆ, ಅಷ್ಟು ಚಿಕ್ಕದಿರುತ್ತೆ ಉಣುಗು. ನೋಡಿ 5 ನಿಮಿಷಕ್ಕೆ ಒಂದ್ಸತಿ ನಾನು ಅದನ್ನ ಬಿಡಿಸ್ಬೇಕು, ಅಷ್ಟೊತ್ತಿಗೆ ಬಂದು ಅದ್ರಲ್ಲಿ ಕೂರೋದು. ಇವಾಗ ನಾನು ಹುಡುಕ್ತಾ ಇದ್ದೀನಿ ಎಂತ ಸಿಗ್ಬೋದು ಅಂತ. ಅವಳು ಆಚೆ ಹೋದಾಗ ನಾನು ಇಲ್ಲಿ ನನ್ನ ಕೆಲಸ ಮಾಡ್ಕೋಬೇಕು. ಆದ್ರೆ ಅಷ್ಟೊತ್ತಿಗೆ ಅವಳು ಮತ್ತೆ ಬಂದು ಕೂತಿರ್ತಾಳೆ. ನೋಡಿ ಇವಾಗ ಇದ್ರಲ್ಲೇ ಸ್ವಲ್ಪ ಇದೆಯಲ್ಲ, ಇವಾಗ ಅದನ್ನ ನೋಡಿ ಎಲ್ಲ ಉಲ್ಟಾ ಹಾಕಿ ನನ್ನ ಮಂಗಳೂರು ಸೈಡು ಅಡಿಕೆ ಇದೆ ಆಯ್ತಾ. ಆದ್ರೆ ಅದು ಅಡಿಕೆನೆ ಬೇರೆ, ಇದು ಅಡಿಕೆನೆ ಬೇರೆ. ಅದು ಅವರು ಒಣಗಿಸಿ ಸುಲಿದು ಕೊಡುವಂಥದ್ದು. ಇದನ್ನು ನಾವು ಈ ತರ ಬಿಡಿಸಿ ಹಸಿನೇ ಮಾಡ್ತೀವಿ. ಇದನ್ನ ಕೆಲವರು ತುಂಬಾ ಆಗುತ್ತಲ್ವಾ, ಅವರೆಲ್ಲ ಇದನ್ನ ಬೇಯಿಸಿ ಕೊಡ್ತಾರೆ, ಅದಕ್ಕೆ ಒಳ್ಳೆ ರೇಟ್ ಇದೆ. ನಾವು ಈಗೇನೆ ಕೊಡೋದು, ಸ್ವಲ್ಪ ಆಗೋದಲ್ವಾ, ಹಾಗಾಗಿ ಏನೋ ಗೊತ್ತಿಲ್ಲ ನನಗೆ. ಡೆಲಿವರಿ ಆದ್ಮೇಲೆ ಮೊದಲಿನ ಎನರ್ಜಿನೇ ಇಲ್ಲ. ಮೊದಲೆಲ್ಲ ನಾವೇ ಬಿಡಿಸ್ತಾ ಇದ್ವಿ, ಅದೇ ಡೆಲಿವರಿ ಆದ್ಮೇಲೆ ಎತ್ತೋದಕ್ಕೂ ಸಖತ್ತು ಕಷ್ಟ ಆಗಿದೆ. ಸ್ವಲ್ಪನೇ ಶಕ್ತಿನೇ ಇಲ್ಲ ಅನ್ನೋ ತರ ಹೋಗ್ಬಿಟ್ಟಿದೆ. ನನಗೆ ಈ ಅಡಿಕೆ ಟೈಮಲ್ಲಿ ಎಲ್ಲ ತೋಟಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಇಷ್ಟ ಆಯ್ತು. ಆದ್ರೆ ಇವಾಗ ಸ್ವಲ್ಪ ಕಷ್ಟನೂ ಕೂಡ ಹಾಗೆ. ಆದ್ರೆ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಇದು ನಮ್ಮ ಈ ಈಚೆ ಸೈಡ್ ಬರೋ ಅಡಿಕೆಗೂ ಮಂಗಳೂರು ಸೈಡ್ ಇರೋ ಅಡಿಕೆಗೂ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದ್ರು. ಸೊ ಇದೆಲ್ಲ ಬೀಸ್ಬಿಟ್ಟು ಅಷ್ಟೊತ್ತಿಗೆ ಸಾಯಂಕಾಲ 5:30-6 ಗಂಟೆ ನಿಂತಿತ್ತು. ಇದೆಲ್ಲ ಗೋಣಿ ತುಂಬಿಸ್ಕೊಂಡು ಕಾರಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸೇಲ್ ಮಾಡಿಬಿಟ್ಟು ಇವಾಗ ಇಲ್ಲಿ ಅಂಡರ್ ವಾಟರ್ ಇದಿತ್ತು, ಅಂಡರ್ ವಾಟರ್ ಫಿಶ್ ಅದು. ಅದನ್ನ ತೋರ್ಸೋಣ ಅಂತ ಮಗಳಿಗೆ ಅಂತ ಕರ್ಕೊಂಡು ಹೋಗಿದ್ವಿ. ನೋಡಿ ಇದು ನಮಗೆ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅಂತ ಗೊತ್ತೇ ಇರಲಿಲ್ಲ ಆಯ್ತಾ. ಇವಾಗ ಅಲ್ಲಿ ಹೋದ್ಮೇಲೆ ಸಖತ್ತು ಖುಷಿ ಆಯ್ತು. ನಮಗೆ ಎಷ್ಟು ಖುಷಿಯಾಗಿದೆ ಅಂತ ಮೊದಲೇ ಎಷ್ಟು ಖುಷಿಯಾಗಿರ್ಬೋದು. ಒಂಥರ ಚೆನ್ನಾಗಿದೆ. ಇದನ್ನು ನಾವು ಲಾಸ್ಟ್ ಟೈಮು ಇದರಲ್ಲಿ ಮೈಸೂರಿಗೆ ನಮ್ಮ ಮದುವೆ ಟೈಮಲ್ಲಿ ಮೈಸೂರಿಗೆ ಹೋಗಿದ್ವಿ. ಆವಾಗ
ಇತ್ತು ಅಲ್ಲಿ. ಆದ್ರೆ ಇಲ್ಲೂ ಇದೆ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ. ಆದ್ರೂ ತುಂಬಾ ಖುಷಿ ಆಯ್ತದ. ಅದ್ರೊಳಗಡೆನೆ ಈ ಸಂತೆ ಎಲ್ಲ ಇಟ್ಟಿದ್ದಾರೆ. ಒಂಥರ ಜಾತ್ರೆ ತರನೇ ಇದೆ ಹೇಳ್ಬೇಕು ಅಂದ್ರೆ. ಮೆಣಸಿನ್ಕಾಯಿ ಯಾವ ಟೈಪ್ ಬೇಕಾದ್ರೂ ಸಿಗುತ್ತೆ. ಸಂತೆ ಆಲ್ಮೋಸ್ಟ್ ಆಟೋದ ಸಾಮಾನು ಮತ್ತೆ ರಿಂಗ್ಸ್ ಎಲ್ಲ ಆಗ್ತಾರಲ್ಲ, ಆ ತರದೆಲ್ಲ ತುಂಬಾ ಇತ್ತು. ನೋಡಿ ಇವಾಗ ಒಂದು ರಿಂಗ್ಸ್ ಹಾಕೋದನ್ನು ನನ್ನ ಅಣ್ಣ ಚೂಸ್ ಮಾಡ್ಕೊಂಡು 5 ರಿಂಗಿಗೆ 50 ರುಪೀಸ್ ಏನಂತ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಇದು ಮಾಡಿದ್ರು ಅವ್ರು ಸ್ಲೋ ಆಗಿ ಹಾಕ್ಬೇಕಿತ್ತು, ಸ್ಪೀಡ್ ಆಗಿರೋ 50 ರುಪೀಸ್. ಹಾಗಾಗಿ ಇದೆಲ್ಲ ಒಂಥರ ಚೆನ್ನಾಗಿದೆ ಆಯ್ತಾ. ಒಂದ್ ಟೈಮ್ ಮಕ್ಕಳನ್ನ ಈವ್ನಿಂಗ್ ಟೈಮ್ ಸ್ವಲ್ಪ ಕರ್ಕೊಂಡು ಹೋಗಿ ಅವರ ಒಂದು ಮೂಡೆಲ್ಲ ಚೇಂಜ್ ಆಗುತ್ತೆ. ಈ ತರ ಎಲ್ಲ ಕರ್ಕೊಂಡು ಹೋಗಿ ಖುಷಿ ಆಗುತ್ತೆ, ಚೆನ್ನಾಗಿದೆ. ನಾವು ಏನೇನೋ ಸ್ವಲ್ಪ ಶಾಪಿಂಗ್ ಮಾಡಿದ್ಯಪ್ಪ. ಚಿಕ್ಕ ಕ್ಲಿಪ್ಸ್ ಎಲ್ಲ 5-10 ರುಪೀಸ್ ಆ ಥರದ್ದೆಲ್ಲ ಇತ್ತು. ಈ ಫ್ಯಾನ್ಸಿಲೆಲ್ಲ ಸ್ವಲ್ಪ ಅದಕ್ಕೆಲ್ಲ ಜಾಸ್ತಿ, ಒಂದು ಸ್ವಲ್ಪ ಕಮ್ಮಿ ಇದ್ದಿದ್ದನ್ನ ನೋಡಿ ತಗೊಂಡ್ವಿ. ಇದೆಲ್ಲ ನೋಡಿ ಟ್ರೆಂಡ್ ಅಲ್ವಾ ಇವಾಗ. ಅದ್ರ ರೇಟ್ ಕೇಳಿದ್ರೆ ನನಗೆ ಶಾಕ್ ಆಯಿತು. ಆದರೆ ಅಷ್ಟು ಕೊಡಬೇಕಾ ಅಂತ ಬಂದರೆ ಆದರೆ ಔಟ್ ಸೈಡ್ ಇನ್ನೂ ಜಾಸ್ತಿ ಇದೆ ಅದಕ್ಕೆ. ನಾವು ಅಲ್ಲೇ ತೊಗೊಂಡಿದ್ರೆ ತೊಗೊಂಡಾಗದ, ಆದರೆ ನಾನು ಬಂದು ಔಟ್ ಸೈಡ್ ತೊಗೊಂಡ್ಬಿಟ್ಟೆ. ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಿದ್ದೆ ಕಾರಲ್ಲಿ ಕೂರಬೇಕು, ಗಾಡೀಲಿ ಕೂರಬೇಕು ಅನ್ನೋದಕ್ಕೋಸ್ಕರ. ಫಸ್ಟು ಹೋಗ್ಬಿಟ್ಟು ಅವಳನ್ನು ಇದರಲ್ಲಿ ಕೂರಿಸ್ಬಿಟ್ಟು ಅವಳಿಗೆ ಖುಷಿ ಆಯಿತು. ಮತ್ತು ಇನ್ನೂ ಏನದ್ರಲ್ಲೆಲ್ಲ ಕೂರ್ತಿ ಅಂತ. ಫಸ್ಟ್ ಇದ್ರಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಇದು ದೊಡ್ಡ ಮಕ್ಕಳಿಗೆ ಏನಪ್ಪ ಅಂದರೆ ಕೈಯಲ್ಲೇ ತಿರುಗಿಸ್ಬೇಕು ಆ ಥರ. ಇದು ನೋಡಿ, ಇದು ಕಾರಲ್ಲಿ ಕೂತಿದ್ದಾಳೆ ಇವಾಗ. ಫಸ್ಟಿಗಳಿಗೆ ಖುಷಿ ಆಯಿತು. ಅಂದರೆ ಇದು ನಾನು ಶೂಟ್ ಮಾಡಿದ್ದೀನಿ ವಿಡಿಯೋ. ಈಗ ಗೊತ್ತಿಲ್ಲ ನೋಡಿ. ಇದು ಈ ಜೋಕಾಲಿ ಅಂತ ಅವಳು ಈ ಇದಿದೆಯಲ್ಲ, ಆ ಜೋಕಾಲಿ ಮ್ಯೂಸಿಕ್ ಚೇರ್ ಎಲ್ಲ ಇದೆಯಲ್ಲ ಅದ್ರಲ್ಲಿ ಕೂರ್ಬೇಕಂತ ಅವಳು. ನನಗೆ ಅಷ್ಟೊಂದು ಧೈರ್ಯ ಇಲ್ಲಪ್ಪ. ಇದು ನೋಡಿ ಇವಾಗ ಒಂದು ಎಲ್ಲ ಮಕ್ಕಳಲ್ಲೂ ಇದೆ ನೋಡಿ ಕಾರು. ಅದಕ್ಕೆ ಒಂದು 100 ರೂಪಾಯಿ ಅಂತೆ ಒಂದು ರೌಂಡ್ ಕರ್ಕೊಂಡು ಹೋಗಿದ್ದಕ್ಕೆ. ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ನಂತ ಮಾವ ನಾನು ಈ ಸತಿ ಬರ್ತ್ಡೇ ಕೊಡಿಸ್ತೀನಿ ಬಿಡು, ಅದ್ರಲ್ಲೆಲ್ಲ ಬೇಡ ಅಂದ. ಮತ್ತೆ ಈ ಮ್ಯೂಸಿಕ್ ಚೇರಲ್ಲಿ ಕೂತ್ಕೊಳ್ಳೋಣ ಅನ್ಕೊಂಡ್ರೆ ಅದು ಅವಳು ತಿರುಗಿಸೋದು ನೋಡ್ಬಿಟ್ಟೆ ನನಗೆ ಇಲ್ಲೇ ತಲೆ ತಿರ್ಗಕ್ಕೆ ಶುರು ಆಯಿತು. ಅಲ್ಲಿ ಕೂರಲಿಲ್ಲ. ಮತ್ತು ಲಾಸ್ಟ್ ಟೈಮ್ ನಾವು ಲಕ್ಷದ್ವೀಪದಲ್ಲಿ ಇದರಲ್ಲೆಲ್ಲ ಕೂತಿದ್ರಲ್ಲ ಟ್ರೈನಲ್ಲಿ, ಹಾಗಾಗಿ ಇನ್ನು ವಾಪಸ್ ಬರಬೇಕಾದ್ರೆ ಇಲ್ಲಿ ಫ್ಯಾನ್ಸಿ ಥರ ಇದೆಲ್ಲ ಹಾಕಿದ್ರು. ಅದರಲ್ಲಿ ಕೆಲವು ಕ್ಲಿಪ್ಸ್ ಎಲ್ಲ ತಗೊಂಡ್ವಿ ಲಕ್ಷಣಿಗೆ. ಅದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಸೊ ನನ್ನ ಒಂದು ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.